ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಕೆಮಿಸ್ಟ್ರಿನಲ್ಲಿ ಒಂದು ಟಾಪಿಕ್ ಬರುತ್ತೆ, ಕೆಮಿಕಲ್ ಬಾಂಡಿಂಗ್ ಅಂತ. ಆ ಸೀರೀಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 9th ವಿಡಿಯೋ. ಕೋವಲೆಂಟ್ ಬಾಂಡಿಂಗಲ್ಲಿ 6th ವಿಡಿಯೋ. ಕೆಮಿಕಲ್ ಬಾಂಡಿಂಗಲ್ಲಿ ನಿಮ್ಗೆ ಅಯಾನಿಕ್ ಬಾಂಡಿಂಗು ಬರುತ್ತೆ, ಕೋವಲೆಂಟ್ ಬಾಂಡಿಂಗು ಬರುತ್ತೆ. ಕೋವಲೆಂಟ್ ಬಾಂಡಿಂಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರೋಂಥ 6ನೇ ವಿಡಿಯೋ ಇದು. ಕೋವಲೆಂಟ್ ಬಾಂಡಿಂಗ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ, ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಥಿಯರಿಗಳು ಬರ್ತವೆ. ಅದರಲ್ಲಿ ಒನ್ ಆಫ್ ದಿ ಥಿಯರಿ ಯಾವುದು ಅಂದರೆ VBT ಅಂತ ಹೇಳ್ತೀವಿ, ವೇಲೆನ್ಸ್ ಬಾಂಡ್ ಥಿಯರಿ ಅಂತ. ಆ ವೇಲೆನ್ಸ್ ಬಾಂಡ್ ಥಿಯರಿ ಏನು ಮಾಡುತ್ತೆ, ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್, ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್, ಹೈಬ್ರಿಡೈಸೇಷನ್ ಹೆಲ್ಪ್ ತೊಗೊಳುತ್ತೆ. ಹೈಬ್ರಿಡೈಸೇಷನ್ ಅಂದರೆ ಏನು ಅಂದರೆ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗಿ ನಮಗೆ ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ ಇನ್ ಟರ್ನ್ ಗೋಯಿಂಗ್ ಟು ಫಾರ್ಮ್ ದಿ ಮಾಲಿಕ್ಯೂಲ್ ಆಗುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆಗುತ್ತೆ. ಸೊ ಆ ಸೀರೀಸಲ್ಲಿ ಒಂದು S ಆರ್ಬಿಟಲು, 3 P ಅಟಾಮಿಕ್ ಆರ್ಬಿಟಲು, 1 D ಆರ್ಬಿಟಲ್ ಕಂಬೈನ್ ಆದಾಗ ಬರುವಂಥದ್ದು sp3d ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಬೇರೆ ಬೇರೆ ಮಾಲಿಕ್ಯೂಲ್ಸಲ್ಲಿ ಆಗುತ್ತೆ. ನಾನು PCl5ನ ಎಕ್ಸಾಂಪಲ್ ತೊಗೊಂಡು ಹೇಗೆ ಜಾಮಿಟ್ರಿ ಆಗುತ್ತೆ, ಯಾವ ರೀತಿ ಕಂಬೈನ್ ಆಗುತ್ತೆ, ಅದನ್ನೆಲ್ಲನೂ ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಹಾಗಾದ್ರೆ ಹೈಬ್ರಿಡೈಸೇಷನ್ ಅಂದರೆ ಏನು ಅಂತ. ಈಗ ಏನಾಗುತ್ತೆ ಅಂದರೆ ಆಟಮ್ಸ್ ಇರ್ತವೆ, ಆಟಮ್ಸ್ ಕಂಬೈನ್ ಆದಾಗ ನಮಗೆ ಮಾಲಿಕ್ಯೂಲ್ಸ್ ಬರುತ್ತೆ. ಸೊ ಹೆಂಗೆ ಕಂಬೈನ್ ಆಗ್ತಾವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಏನಾಗುತ್ತೆ, ಆಟಮ್ಸ್ ಇರುತ್ತೆ. ಆಟಮ್ಸ್ ಏನಾಗ್ಬೋದು ಅಂದರೆ ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೆ. ಸೊ ಅವು ತಮ್ಮಷ್ಟಕ್ಕೆ ತಾವೇ ಕಂಬೈನ್ ಆಗಿ ಹೈಬ್ರಿಡ್ ಆರ್ಬಿಟಲ್ಗಳನ್ನ ಫಾರ್ಮೇಷನ್ ಆಗುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ಸು ಇನ್ನೊಂದು ಆಟಮ್ದು ಅಟಾಮಿಕ್ ಆರ್ಬಿಟಲ್ ಜೊತೆ ಕಂಬೈನ್ ಆದಾಗ ನನಗೇನಾಗುತ್ತೆ ಅಂದರೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆಗುತ್ತೆ. ಆ ಮಾಲಿಕ್ಯುಲರ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೇನಾಗುತ್ತಲ್ಲ, ಮಿಕ್ಸಿಂಗ್ ಅಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆಗುತ್ತೆ. ಅಟಾಮಿಕ್ ಆರ್ಬಿಟಲ್ಸ್ ಏನಾಗ್ತವೆ, ತಮ್ಮಷ್ಟಕ್ಕೆ ತಾವೇ ಬಿಫೋರ್ ಅಂಡರ್ ಗೋಯಿಂಗ್ ಎ ಬಾಂಡ್ ಫಾರ್ಮೇಷನ್ ದೇ ಗೋಯಿಂಗ್ ಟು ಮಿಕ್ಸ್ ವಿತ್ ಈಚ್ ಅದರ್. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಯಾಕೆ ಆ ಥರ ಆಗ್ತವೆ ಅಂದರೆ, ಹೀಗೆ ಆಗೋದ್ರಿಂದ ಆಲ್ ದಿ ಆರ್ಬಿಟಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. ಫಾರ್ ಎಕ್ಸಾಂಪಲ್ ಅಟಾಮಿಕ್ ಆರ್ಬಿಟಲ್ಸ್ನ ತೊಗೊಂಡ್ರೆ S ಆರ್ಬಿಟಲ್ಗೆ ಬೇರೆ ಎನರ್ಜಿ ಇರುತ್ತೆ, P ಆರ್ಬಿಟಲ್ಗೆ ಬೇರೆ ಎನರ್ಜಿ ಇರುತ್ತೆ, D ಆರ್ಬಿಟಲ್ಗೆ ಬೇರೆ ಎನರ್ಜಿ ಇರುತ್ತೆ. ಆದರೆ ಮಿಕ್ಸ್ ಆದಾಗ ಆಲ್ ಆಫ್ ದಮ್ ಮಿಕ್ಸ್ ಆದಾಗ ಏನು ಹೊಸ ಆರ್ಬಿಟಲ್ಸ್ ಬರುತ್ತಲ್ಲ ಅದಕ್ಕೆ ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಅಷ್ಟು ಹೈಬ್ರಿಡ್ ಆರ್ಬಿಟಲ್ಸು ಇರೆಸ್ಪೆಕ್ಟಿವ್ ಆಫ್ SRP ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. ಸೊ ಹಾಗಾಗಿ ಸೇಮ್ ಎನರ್ಜಿ ಇರಬೇಕು ಅಂತ ಅವು ಹೈಬ್ರಿಡೈಸೇಷನ್ ಆಗ್ತವೆ. ಸೊ ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಆ ನ್ಯೂ ಆರ್ಬಿಟಲ್ಸ್ ಯಾವುದು ಫಾರ್ಮೇಷನ್ ಆಯ್ತಲ್ಲ ಅದಕ್ಕೆ ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಹೇಳ್ತಾರೆ. ಅಂದ್ರೇನು, ಎರಡು ಆಟಮ್ಸು ಕಂಬೈನ್ ಆದಾಗ ಮಾಲಿಕ್ಯೂಲ್ಸ್ ಆಗುತ್ತೆ. ಆಟಮ್ಸು ಕಂಬೈನ್ ಆಗಬೇಕು ಅಂದರೆ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗಬೇಕು, ಅಟಾಮಿಕ್ ಆರ್ಬಿಟಲ್ಸು ಓವರ್ಲ್ಯಾಪ್ ಆಗಬೇಕು. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅಟಾಮಿಕ್ ಆಟಮ್ಸು ಬಿಫೋರ್ ಕಂಬೈನಿಂಗ್ ವಿತ್ ಅನದರ್ ಅಟಾಮಿಕ್ ಆರ್ಬಿಟಲ್ ಆಫ್ ದಿ ಅದರ್ ಆಟಮ್ ಅದೇನಾಗುತ್ತೆ ಅಂದರೆ ದೇ ಅಂಡರ್ಗೋ ಹೈಬ್ರಿಡೈಸೇಷನ್. ದೇ ಆರ್ ಗೋಯಿಂಗ್ ಟು ಫಾರ್ಮ್ ನ್ಯೂ ಸೆಟ್ ಆಫ್ ಆರ್ಬಿಟಲ್ಸ್. ದೋಸ್ ಆರ್ಬಿಟಲ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಬ್ರಿಡ್ ಆರ್ಬಿಟಲ್ಸ್. ಹಾಗಾಗಿ ನಮಗೆ ಆ ಹೈಬ್ರಿಡ್ ಆರ್ಬಿಟಲ್ಸು ಏನಾಗುತ್ತೆ ಅಂತಂದರೆ ಅಟಾಮಿಕ್ ಆರ್ಬಿಟಲ್ ಜೊತೆಗೆ ಕಂಬೈನ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಆ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಯೂಶಲಿ ಸೆಂಟ್ರಲ್ ಆಟಮ್ ಏನಿರುತ್ತಲ್ಲ ಅದು ಇಟ್ ಅಂಡರ್ಗೋಸ್ ಹೈಬ್ರಿಡೇಷನ್. ಅಟಾಮಿಕ್ ಆರ್ಬಿಟಲ್ಸ್ದು ಶೇಪು ಬೇರೆ ಇರುತ್ತೆ, ಹೈಬ್ರಿಡ್ ಆರ್ಬಿಟಲ್ಸು ಶೇಪು ಬೇರೆ ಇರುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ಸು ಶೇಪು ಬೇರೆ ಇರುತ್ತೆ. ಎನರ್ಜಿ ತೊಗೊಂಡ್ರು ಅಟಾಮಿಕ್ ಆರ್ಬಿಟಲ್ಸ್ದು ಎನರ್ಜಿ ಬೇರೆ ಇರುತ್ತೆ, ಹೈಬ್ರಿಡ್ ಆರ್ಬಿಟಲ್ಸ್ದು ಎನರ್ಜಿ ಬೇರೆ ಇರುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ಸ್ದು ಎನರ್ಜಿ ಬೇರೆ ಇರುತ್ತೆ. ಸೊ ಅಟಾಮಿಕ್ ಆರ್ಬಿಟಲ್ಸ್ನ ತೊಗೊಂಡ್ರೆ sp_d ತೊಗೊಂಡ್ರೆ S ಆರ್ಬಿಟಲು ಸ್ಪೆರಿಕಲ್ ಶೇಪ್ ಇರುತ್ತೆ, P ಆರ್ಬಿಟಲು ಡಂಬಲ್ ಶೇಪ್ ಇರುತ್ತೆ. ಇಟ್ ಈಸ್ ಓರಿಯೆಂಟೆಡ್ ಇನ್ 3 ಡಿಫ್ರೆಂಟ್ ಡೈರೆಕ್ಷನ್, px, py, pz ಅಂತ ಹೇಳ್ತೀವಿ. ಅದೇ ಥರ D ಆರ್ಬಿಟಲ್ ತೊಗೊಂಡ್ರೆ ಇಟ್ ಈಸ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. ಇಟ್ ಈಸ್ ಡಬಲ್ ಶೇಪ್ಡ್. ಸೊ 3 ಸೆಟ್ ಆಫ್ 5ರಲ್ಲಿ 3 ಏನಿರುತ್ತಲ್ಲ ದೇ ಆರ್ ಇನ್ ಬಿಟ್ವೀನ್ ದಿ ಆರ್ಬಿಟಲ್ಸ್, ವೆರಾಸ್ ಅದರ್ 2 ಆರ್ ಅಲಾಂಗ್ ವಿತ್ ದ ಆರ್ಬಿಟಲ್ಸ್ ಇರುತ್ತೆ. XYZ ಆಕ್ಸಿಸ್ನ ತೊಗೊಂಡ್ರೆ ಆಕ್ಸಿಸಲ್ಲಿ ಇರುತ್ತೆ. ಇನ್ನು 3 ಏನಾಗುತ್ತೆ, ಇನ್ ಬಿಟ್ವೀನ್ ಇರುತ್ತೆ. ಇನ್ ಬಿಟ್ವೀನ್ ಇರೋದಿನ DXY, DZX, DYZ ಅಂತಾರೆ. ವಿತಿನ್ ದಿ ಪ್ಲೇನ್ ಇರೋದಿನ DX² - DY² DZ² ಅಂತ ಹೇಳ್ತೀವಿ. ಸೊ ಒಟ್ಟು ನಿಮಗೆ 5 D ಆರ್ಬಿಟಲ್ಸ್ ಇರುತ್ತೆ. 5 D ಆರ್ಬಿಟಲ್ಸ್ ದೇ ಆರ್ ಓರಿಯೆಂಟೆಡ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ದೇ ಗೋಯಿಂಗ್ ಟು ಹ್ಯಾವ್ ಡಬಲ್ ಶೇಪ್ಡ್. P ಆರ್ಬಿಟಲು 3 ಇರ್ತವೆ. ದೇ ಆರ್ ಓರಿಯೆಂಟೆಡ್ ಇನ್ XY, XY, Z
ಡೈರೆಕ್ಷನ್ ಇರುತ್ತೆ. ಎಸ್ ಸ್ಪೆರಿಕಲ್ ಆಗಿರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು, ಇದು ಅಟಾಮಿಕ್ ಆರ್ಬಿಟಲ್ಸ್. ಸೊ ಈ ಅಟಾಮಿಕ್ ಆರ್ಬಿಟಲ್ಸ್ ಏನಾಗ್ತವೆ, ಕಂಬೈನ್ ಆದಾಗ ನಮಗೆ ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ಸ್ ಇನ್ನೊಂದು ಅಟಾಮಿಕ್ ಆರ್ಬಿಟಲ್ಸ್ ಜೊತೆಗೆ ಕಂಬೈನ್ ಆದಾಗ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ದಟ್ ಲೀಡ್ಸ್ ಟು ಮಾಲಿಕ್ಯೂಲ್ ಫಾರ್ಮೇಷನ್. ಸೊ ಇಲ್ಲಿ ನಮ್ಗೆ ಏನು ಹೇಳ್ತಾ ಇದ್ದಾರೆ, sp3d ಹೈಬ್ರಿಡೈಸೇಷನ್ ಅಂತ ಹೇಳ್ತಾ ಇದ್ದಾರೆ. ಆಸ್ ಅ ನೇಮ್ ಇಂಡಿಕೇಟ್ಸ್, sp3d ಅಂದರೆ ಒಂದು ಎಸ್, 3 ಪಿ, 1 ಡಿ, ಒಟ್ಟು ಎಷ್ಟು, ಒಟ್ಟು 5 ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ನನಗೆ ಏನು ಹೈಬ್ರಿಡ್ ಆರ್ಬಿಟಲ್ ಬರುತ್ತಲ್ಲ, ಆ ಹೈಬ್ರಿಡ್ ಆರ್ಬಿಟಲ್ಗೆ ನಾನು ಏನಂತ ಕರಿತೀನಿ, sp3d ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಹೇಳ್ತೀನಿ. ಒಂದು ಎಸ್, 3 ಪಿ, 1 ಡಿ, ಒಟ್ಟು 5 ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗಿ ಬಿಫೋರ್ ಅಂಡರ್ಗೋಯಿಂಗ್ ಎ ಬಾಂಡ್ ಫಾರ್ಮೇಷನ್, ಬಿಫೋರ್ ಮೇಕಿಂಗ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್, ಅವು ತಮ್ಮಷ್ಟಕ್ಕೆ ತಾವೇ ಕಂಬೈನ್ ಆಗಿ ಹೈಬ್ರಿಡ್ ಆರ್ಬಿಟಲ್ಗಳನ್ನ ಮಾಡ್ತವೆ. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತೆ. ಇಲ್ಲಿ ನನಗೆ 5 ಅಟಾಮಿಕ್ ಆರ್ಬಿಟಲ್ಸ್ ತಗೊಳ್ತಾ ಇದ್ದೀನಿ, ಹಾಗಾಗಿ ನನಗೆ 5 ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಇದೆ. ದೀಸ್ 5 hybrid orbitals, the oriented towards the diagonal bipyramidal ಶೇಪ್ಗೆ ಅವು ಓರಿಯೆಂಟ್ ಆಗಿರುತ್ತೆ. ಸೊ ಅದು ಹೇಗಾಗಿರುತ್ತೆ ಅಂದರೆ, ಒಂದು ಎಸ್ ಆರ್ಬಿಟಲು, 3 ಪಿ ಆರ್ಬಿಟಲು, 1 ಡಿ ಆರ್ಬಿಟಲ್. ಇಲ್ಲಿ ಡಿ ಆರ್ಬಿಟಲ್ ಯಾವುದು ಅಂದರೆ ಡಿ z² ಆಗ್ತಾ ಇದೆಯಲ್ಲ, ಅದು ಕಂಬೈನ್ ಆಗುತ್ತೆ. ಇದೆಲ್ಲ ಕಂಬೈನ್ ಆದಾಗ ನನಗೆ ಇದೆಲ್ಲ ಏನು ಅಟಾಮಿಕ್ ಆರ್ಬಿಟಲ್ಸ್, ಈ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ನನಗೆ ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ. ಹೈಬ್ರಿಡ್ ಆರ್ಬಿಟಲ್ ಯಾವುದಿದೆ, ಅದು sp3d ಹೈಬ್ರಿಡ್ ಆರ್ಬಿಟಲ್. ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ, 5 ಅಟಾಮಿಕ್ ಆರ್ಬಿಟಲ್ಸ್ ಇರೋದಕ್ಕೋಸ್ಕರ 5 ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಹಂಗಾಗಿ ನನಗೆ 5 sp3d ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತೆ. ದೇ ಆರ್ ಓರಿಯೆಂಟೆಡ್, ಈ ಥರ ಇರುತ್ತೆ ಚಿತ್ರದಲ್ಲಿ ತೋರಿಸಿದಂಗೆ. ಒಂದೊಂದು ಲೋಪು ಒಂದೊಂದು ಹೈಬ್ರಿಡ್ ಆರ್ಬಿಟಲ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದೇ ಆರ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್ಸ್ ಆಫ್ ದಿ ಡೈಗೋನಲ್ ಬೈಪಿಟಲ್ ಇರುತ್ತೆ. ಸೊ ನಮಗೆ ಅವರು PCl5ನ ಇದು ಹೈಬ್ರಿಡೈಸೇಷನ್ sp3d ಹೈಬ್ರಿಡೈಸೇಷನ್ ಹೇಗಾಗತ್ತೆ ಅಂತ ಈಗ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನನಗೆ PCl5 ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಇಲ್ಲಿ ನಂದು ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ಫಾಸ್ಫರಸ್. ಸೊ ಫಾಸ್ಫರಸ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ನನಗೆ ಔಟರ್ ಮೋಸ್ಟ್ ಶೆಲ್ ಮಾತ್ರ ಇಂಪಾರ್ಟೆಂಟು. 3s2 3p3 ಇದೆ, ಇದು ಗ್ರೌಂಡ್ ಸ್ಟೇಟಲ್ಲಿ. ಎಕ್ಸೈಟೆಡ್ ಸ್ಟೇಟ್ಗೆ ಹೋದಾಗ ಏನಾಗುತ್ತೆ ಅಂದರೆ, ಒನ್ ಆಫ್ ದಿ 3s ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಸು 3dಗೆ MT3 ಆರ್ಬಿಟಲ್ ಇರುತ್ತಲ್ಲ ಅಲ್ಲಿಗೆ ಡೊನೇಟ್ ಮಾಡುತ್ತೆ. ಸೊ ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ 5 ಅನ್ಪೇರ್ಡ್ ಎಲೆಕ್ಟ್ರಾನ್, 1 ಇನ್ 3s ಆರ್ಬಿಟಲ್, 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ 3 ಡಿಫ್ರೆಂಟ್ ಪಿ ಆರ್ಬಿಟಲ್ ಆ್ಯಂಡ್ 1 ಡಿ ಆರ್ಬಿಟಲ್. ಸೊ ಇಷ್ಟು 5 ಆರ್ಬಿಟಲ್ಸ್ ಏನಾಗ್ತವೆ, ದೇ ಗೋಯಿಂಗ್ ಟು interact with each other, they going to mix with each other to form 5 sp3d hybrid orbitals. ಮುಂಚೆ ತೋರಿಸ್ದಂಗೆ. ಸೊ ಇಲ್ಲಿ ಏನಾಗ್ತಾ ಇದೆ, ಸೆಂಟ್ರಲ್ ಆಟಮ್ನ ತಗೋಬೇಕು. ಯೂಶಲಿ ಸೆಂಟ್ರಲ್ ಆಟಮ್ ಮಾತ್ರನೇ ಹೈಬ್ರಿಡೈಸೇಷನ್ ಆಗೋದು. ಇಲ್ಲಿ ಸೆಂಟ್ರಲ್ ಆಟಮ್ ಯಾವುದಿದೆ, ಫಾಸ್ಫರಸ್ ಇದೆ. ಫಾಸ್ಫರಸ್ ಏನಾಗ್ತಾ ಇದೆ ಅಂತಂದರೆ, 1 3s, 3 3p, 1 3d ಕಂಬೈನ್ ಆಗ್ತಾ ಇದೆ. ಅವಾಗ ನಮಗೆ 5 3d ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಇದೆ. ಸೊ ಎಲ್ಲ ಒಂದೊಂದು ಆರ್ಬಿಟಲನ್ನು 5 sp3d ಹೈಬ್ರಿಡ್ ಆರ್ಬಿಟಲ್ಲು, ಒಂದೊಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ನಿಮಗೆ. ಸೊ ದಟ್ ಗೋಯಿಂಗ್ ಟು ಕಂಬೈನ್ ವಿತ್ ಕ್ಲೋರಿನ್, PCl5 ಅಂತ ಹೇಳ್ತಾ ಇದ್ದಾರೆ. ಕ್ಲೋರಿನ್ ಜೊತೆಗೆ ಕ್ಲೋರಿನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಇದಾಗುತ್ತೆ. ಅಟಾಮಿಕ್ ಆರ್ಬಿಟಲ್ನ ಕನ್ಸಿಡರ್ ಮಾಡಿಕೊಂಡ್ರೆ ಪಿ ಆರ್ಬಿಟಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಸೊ 5 sp3d ಹೈಬ್ರಿಡ್ ಆರ್ಬಿಟಲ್ಸಲ್ಲಿ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಅದಕ್ಕೋಸ್ಕರ 5 Cl ಜೊತೆಗೆ ಅದು ರಿಯಾಕ್ಟ್ ಆಗುತ್ತೆ. ಈಚ್ Cl ವಿಲ್ ಗೋಯಿಂಗ್ ಟು ಗಿವ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ವಿಚ್ ಬಿಲಾಂಗ್ ಟು ಎ ಪಿ ಆರ್ಬಿಟಲ್. ಪಿ ಅಟಾಮಿಕ್ ಜೊತೆಗೆ ಇರುತ್ತೆ. ಸೊ ಅದನ್ನ ನಾವು ಹೆಂಗೆ ಮಾಡ್ಬೋದು, 5 sp3d ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ಫಾಸ್ಫರಸ್ ಓವರ್ಲ್ಯಾಪ್ ವಿತ್ 5 p orbitals of 5 chlorine atoms to form PCl5. ಸೊ ನನಗೆ ಮೊದಲಲ್ಲಿ ಏನು ಬರೆದಿದ್ದೀನಲ್ಲ, ಡಾರ್ಕ್ ಬ್ಲ್ಯಾಕಲ್ಲಿ ಇರುವಂಥದ್ರಲ್ಲಿ ಅಲ್ಲೇನಾಗ್ತದೆ, ಅದು sp3d ಹೈಬ್ರಿಡ್ ಆರ್ಬಿಟಲ್ಸ್. ಪ್ರತಿಯೊಂದು sp3d ಹೈಬ್ರಿಡ್ ಆರ್ಬಿಟಲ್ಸಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಅದೇ ರೀತಿ ಪಿ ಆರ್ಬಿಟಲ್ ಆಫ್ ದಿ ಫಾಸ್ಫರಸಲ್ಲೂ ಏನಾಗ್ತದೆ, 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಅವೆರಡು ಕಂಬೈನ್ ಆದಾಗ, ಅವೆರಡು ಓವರ್ಲ್ಯಾಪ್ ಆದಾಗ ಅವೆರಡರ ಮಧ್ಯೆ ಏನಾಗುತ್ತೆ, ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಯಾವ ಬಾಂಡ್ ಇರುತ್ತೆ, ಸಿಗ್ಮಾ ಬಾಂಡ್ ಇರುತ್ತೆ. ಸೊ 1 ಪಿ ಜೊತೆಗೆ 1 Cl 1 ಬಾಂಡ್ ಆಯಿತು. ಅದೇ ರೀತಿ ನಮ್ಮ ಹತ್ರ 5 ಪಿ ಹತ್ರ ಇರುವಂಥದ್ದು 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುವಂಥದ್ದು sp3d ಹೈಬ್ರಿಡ್ ಆರ್ಬಿಟಲ್ಸು ಒಂದೊಂದು Cl ಜೊತೆಗೆ ರಿಯಾಕ್ಟ್ ಆದಾಗ PCl5 ಫಾರ್ಮೇಷನ್ ಆಗುತ್ತೆ. ಅಟ್ ದಿ ಸೆಂಟರ್ ವಿ ಆರ್ ಗೋಯಿಂಗ್ ಫಾಸ್ಫರಸ್, ಅದು ಸುತ್ತ ಏನಾಗುತ್ತೆ ಅಂದರೆ ನನಗೆ 5 ಕ್ಲೋರಿನ್ ಆಟಮ್ ಇರುತ್ತೆ. ಸೊ ಮಾಲಿಕ್ಯುಲ್ ಏನಾಗುತ್ತೆ ಅಂದರೆ ಟ್ರೈಗೋನಲ್ ಬೈಪಿರಮಿಡಲ್ ಆಗುತ್ತೆ. ಸೊ ಬೇಸ್ ಏನಿದೆಯಲ್ಲ, ಚಿತ್ರದಲ್ಲಿ ಕೇರ್ಫುಲ್ ಆಗಿ ನೋಡಿ, ಮಧ್ಯದಲ್ಲಿ ಪಿ ಇದೆ, ಅದು 3 ಏನಿದೆಯಲ್ಲ ಟ್ರೈಗೋನಲ್ ಬೈಪಿರಮಿಡಲ್ ಇದೆ. ನೆಕ್ಸ್ಟ್ ಇನ್ನು 2 ಪರ್ಪೆಂಡಿಕ್ಯುಲರ್ ಇದೆ. ಪರ್ಪೆಂಡಿಕ್ಯುಲರ್ ಇರುವಂಥದ್ದು 90 ಇರುತ್ತೆ. ಇನ್ನು ಒಳಗಡೆ ಇರುವಂಥದ್ದು ಏನಾಗಿರುತ್ತೆ ಅಂದರೆ 120 ಡಿಗ್ರಿ ಇರುತ್ತೆ. ಸೊ ದ ಶೇಪ್ ಏನಾಗುತ್ತೆ, ಟ್ರೈಗೋನಲ್ ಬೈಪಿರಮಿಡಲ್ ಇದೆ.
ಬಾಂಡ್ ಆ್ಯಂಗಲ್ ಎಷ್ಟಿದೆ 90 ಡಿಗ್ರಿ ಆ್ಯಂಡ್ 120 ಡಿಗ್ರಿ ಇದೆ. ಸೊ ಎಕ್ಸಾಂಪಲ್ ಯಾವುದು ಅಂದರೆ PCl5 ಹೈಬ್ರಿಡೈಸೇಷನ್ ಯಾವುದಾಗ್ತಿದೆ ಅಂದರೆ sp3 ಡಿಹೈಬ್ರಿಡೈಸೇಷನ್ ಆಗ್ತಾ ಇದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.